ಕಾಂತಾರ ಇದು ನಮ್ಮ ಮಣ್ಣಿನ ಕತೆ, ಹಳ್ಳಿ ಸೊಗಡನ್ನ ಬಿಂಬಿಸುವುದರೊಂದಿಗೆ ತೆರೆಕಂಡ ಚಿತ್ರ. ಇಂದು ಕಾಂತಾರ ಚಾಪ್ಟರ್ 1 ಚಲನಚಿತ್ರ ಜಗತ್ತಿನಾದ್ಯಂತ ಕರ್ನಾಟಕ ಧಾರ್ಮಿಕತೆ ಅಷ್ಟೇ ಅಲ್ಲ, ಹಿಂದೂ ಧರ್ಮದ ಆಚರಣೆಗಳನ್ನ ಜಗತ್ತಿಗೆ ತೋರಿಸುವಲ್ಲಿ ಯಶಸ್ವಿಯಾಗೈತಿ. ಬರ್ರಿ ಇವತ್ತು ಕಾಂತಾರ ಚಲನಚಿತ್ರದ ಬಗ್ಗೆ ಸಣ್ಣ ಮಾಹಿತಿಯನ್ನು ನೋಡ್ಕೊಂಡ್ ಬರೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ. ದೋಸ್ತರ, ಇಲ್ಲಿ ನಾನು ನಿಮ್ಮ ಮುಂದೆ ಕಾಂತಾರ ಚಲನಚಿತ್ರ ನಿರ್ಮಾಣ ಸಂಸ್ಥೆ ಬಗ್ಗೆ ಹೇಳಬೇಕು. ಇದೇ ನಿರ್ಮಾಣ ಸಂಸ್ಥೆಯಲ್ಲಿ ಕರ್ನಾಟಕದ ಕಣ್ಮಣಿ ಪುನೀತ್ ರಾಜ್ಕುಮಾರ್ ಅವರ ನಟನೆಯ ಎಂದೂ ಮರೆಯದ ರಾಜ್ಕುಮಾರ್ ಚಲನಚಿತ್ರ ತಯಾರಾಗಿತ್ತು. ಯಶ್ ರವರ ಅಭಿನಯದ KGF ಚಲನಚಿತ್ರಗಳು ವಿಶ್ವದಾದ್ಯಂತ ಪ್ರದರ್ಶನಗೊಂಡು ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದ ಈ ಚಲನಚಿತ್ರಗಳು ತೆರೆ ಕಂಡದ್ದು ಇದೇ ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣ ಸಂಸ್ಥೆಯ ಅಡಿಯಲ್ಲಿ. ಚಾರ್ಲಿ ಯುವರತ್ನದಂತಹ ಚಿತ್ರಗಳನ್ನ ನಿರ್ಮಿಸಿರುವ ಈ ಹೊಂಬಾಳೆ ಸಂಸ್ಥೆ ಈಗ ಮುಟ್ಟಿದ್ದೆಲ್ಲವೂ ಚಿನ್ನ ಎನ್ನುವಂತಾಗಿದೆ. ಕಾಂತಾರ ಚಲನಚಿತ್ರಗಳನ್ನ ನಿರ್ದೇಶಿಸಿದ್ದು ರಿಷಬ್ ಶೆಟ್ಟಿ. ರಿಕ್ಕಿ ಕಿರಿಕ್ ಪಾರ್ಟಿ, ಸಹಿಪ್ರಾಶಾಲೆ ಕಾಸರಗೋಡು ನಿರ್ದೇಶಿಸಿರುವ ರಿಷಬ್ ಶೆಟ್ಟಿ ಕಾಂತಾರದ ಮೊದಲ ಭಾಗದಲ್ಲಿ ಮೈನಡುಗಿಸುವ ಅಭಿನಯವನ್ನು ಮಾಡಿದ್ರು. ಅದೇ ಉತ್ಸುಕತೆಯಲ್ಲಿ ಕಾಂತಾರ ಚಾಪ್ಟರ್ 1 ನೋಡುವುದಕ್ಕೆ ಬರುವ ಜನರಿಗೆ ರಿಷಬ್ ಶೆಟ್ಟಿ ಮತ್ತೊಂದು ಮೆಟ್ಟಿಲು ಮೇಲಿನ ಅಭಿನಯವನ್ನು ತೋರಿಸತ್ತಾರ. ಕಾಂತಾರದ ಬಗ್ಗೆ ಹೇಳುವುದಾದ್ರೆ ದೋಸ್ತರ, ಇಲ್ಲಿವರೆಗೂ ಯಾರೂ ನಮ್ಮ ಹಳ್ಳಿ ಜೀವನದ ಆಚರಣೆಯನ್ನ ಇಷ್ಟು ಚೆನ್ನಾಗಿ ತೆರೆಯ ಮೇಲೆ ತೋರಿಸುವ ಧೈರ್ಯ ಮಾಡಿರಲಿಲ್ಲ. ಅಂತ ಧೈರ್ಯ ಮಾಡಿದ್ರು ರಿಷಬ್ ಶೆಟ್ಟಿ. ಅವರೇ ಹೇಳುವ ಹಾಗೆ ಅವರು ನಿರ್ದೇಶಿಸಿರುವ ಕಾಂತಾರ ಚಿತ್ರದ ಪ್ರತಿಯೊಂದು ಸೀನ್ಗಳು ತಾವೇ ಹಳ್ಳಿ ಜೀವನದಲ್ಲಿ ಕಂಡದ್ದು. ಆ ದೈವಾರಾಧನೆಯನ್ನ ಸ್ವತಃ ನಂಬಿದ್ದರಿಂದಲೇ ಇಂದು ರಿಷಬ್ ಶೆಟ್ಟಿ ಇಂತಹ ಒಂದು ಚಿತ್ರವನ್ನ ತೆರೆಯ ಮೇಲೆ ತೋರಿಸುವುದಕ್ಕೆ ಸಾಧ್ಯ ಆಗಿದ್ದು. ದೋಸ್ತರ, ಇಂದಿನ ಆಧುನಿಕ ಯುಗದಲ್ಲಿ ದೇವರು, ದೈವ, ಭಯ, ಭಕ್ತಿಯೇ ಇಲ್ಲದಿರುವ ಸಂದರ್ಭದಲ್ಲಿ ಈ ಚಿತ್ರ ನಮಗೆ ಹೊಸದೊಂದು ಲೋಕವನ್ನು ತೋರಿಸತತಿ. ಹಣೆ ಮೇಲೆ ನಾಮ, ಕೊರಳಲ್ಲಿ ರುದ್ರಾಕ್ಷಿ ಧರಿಸಿದವ್ರನ್ನ ಈ ಹಿಂದೆ ವಿಲನ್ಗಳಾಗಿ ತೋರಿಸುವಲ್ಲಿ ಚಿತ್ರರಂಗ ಯಶಸ್ವಿಯಾಗಿತ್ತು. ಈಗಲೂ ಹಾಗೆ ನೋಡುವವರ ಸಂಖ್ಯೆ ಕಡಿಮೆ ಏನಿಲ್ಲ. ಆದರೆ ಕಾಂತಾರ ಚಲನಚಿತ್ರ ದೈವ ಧರ್ಮದ ಬಗ್ಗೆ ತಿಳಿಸುವುದರಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗೈತಿ. ಕರ್ನಾಟಕದ ದೈವ ವೇಷಧಾರಿಗಳನ್ನ ಅಸಡ್ಡೆಯಿಂದ ನೋಡುತ್ತಿದ್ದ ಜನರು ಈ ಚಿತ್ರ ನೋಡಿದ ಮೇಲೆ ಕಣ್ತೆರೆಯುವುದಂತೂ ಖಂಡಿತ. ದೇವರು ದೈವ ಬರೀ ಮೂಢನಂಬಿಕೆ ಅನ್ನುತ್ತಿದ್ದ ಪಂಗಡದವರ ಬಾಯಿಗೆ ಈ ಚಿತ್ರ ಗೂಟ ಬಡ್ದಂಗಾಗೈತಿ. ಕೆಲವೊಂದಿಷ್ಟು ಜನ ಇದರಲ್ಲೇನಿದೆ, ರಿಷಬ್ ಶೆಟ್ಟಿ ಅವರು ದೈವವನ್ನ ನಿಮ್ಮ ಮುಂದೆ ತೋರಿಸಿ ದುಡ್ಡು ಮಾಡತ್ತಾರ ಅಂತ ಬಾಯಿ ಬಡ್ಕೊಳತ್ತಾರ. ಅಂಥವ್ರಿಗೆ ಒಂದೇ ಪ್ರಶ್ನೆ ಏನಂದ್ರ, ನಮ್ಮ ದೈವ ದೇವರ ಬಗ್ಗೆ ತೋರಿಸ್ಬೇಡ ಅಂತ ನಿಮ್ಗೆ ಹೇಳಿದವ್ರು ಯಾರು? ಅಂಥ ಜನ ಇನ್ಮೇಲಾದರೂ ದೈವ ದೇವರ ಬಗ್ಗೆ ಚೆನ್ನಾಗಿ ತಿಳಿದು ಚಲನಚಿತ್ರಗಳನ್ನ ಮಾಡಿದ್ರೆ ಖಂಡಿತವಾಗಿಯೂ ಜನ ಸ್ವೀಕಾರ ಮಾಡ್ತಾರ. ದೋಸ್ತರ, ಈ ಚಿತ್ರದಲ್ಲಿ ರಿಷಬ್ ಶೆಟ್ಟಿ ಅವರ ಅಭಿನಯವನ್ನ ನಾವು ಮೆಚ್ಚಲೇಬೇಕು. ಇವರನ್ನ ಬಿಟ್ಟು ಬೇರೆ ಯಾರೂ ಈ ಪಾತ್ರವನ್ನು ಮಾಡೋದು ಆಗ್ತಿರ್ಲಿಲ್ಲ. ಸಿನಿಮಾ ನೋಡಿದ್ರೆ ಹಂಗೆ ಅನಿಸ್ತೈತಿ. ಈ ಚಲನಚಿತ್ರವನ್ನು ನೋಡಿದ ನಂತರ ರಿಷಬ್ ಶೆಟ್ಟಿ ಅವರ ಉಗ್ರ ರೂಪ ನಿಮ್ಮನ್ನ ಕಾಡದೆ ಇರಲಾರದು. ನೀವು ಈ ಚಿತ್ರದಲ್ಲಿ ನಮ್ಮ ಪೂರ್ವಜರ ಜೀವನವನ್ನ, ಅವರ ದೈವದ ಮೇಲಿನ ಭಕ್ತಿಯನ್ನ, ಹಳ್ಳಿ ಜೀವನವನ್ನ ಸ್ಪಷ್ಟವಾಗಿ ನೋಡಬಹುದು. 5 ಭಾಷೆಗಳಲ್ಲಿ ರಿಲೀಸ್ ಆಗಿರುವ ಈ ಚಿತ್ರ ರಿಲೀಸ್ ಆಗಿರುವ ಎಲ್ಲ ಚಿತ್ರಮಂದಿರಗಳಲ್ಲೂ ಹೌಸ್ಫುಲ್ ಆಗತೈತಿ. ಇದನ್ನ ನೋಡ್ಬೇಕಂದ್ರೆ ನಾವು 2 ದಿವಸ ಮೊದಲೇ ಟಿಕೆಟ್ಗಳನ್ನ ಬುಕ್ ಮಾಡಬೇಕಾಗೈತಿ. ದೋಸ್ತರ, ನಾವಿನ್ನೂ ಈ ಚಲನಚಿತ್ರವನ್ನು ನೋಡಿಲ್ಲ ಅಂದ್ರೆ ಖಂಡಿತವಾಗಿ ನೋಡಲೇಬೇಕು. ನಮ್ಮ ಹಳ್ಳಿಗಳ ಜೀವನ, ನಮ್ಮ ಆಚಾರ ಪದ್ಧತಿ, ನಮ್ಮ ದೈವ ಧರ್ಮಗಳ ಮೇಲಿನ ನಂಬಿಕೆಯನ್ನು ತೋರಿಸುವ ಇಂಥ ಚಿತ್ರಗಳನ್ನ ನಾವು ಬೆಂಬಲಿಸಲೇಬೇಕು. ಕಾಂತಾರ ಚಲನಚಿತ್ರವನ್ನ ನೋಡಿ ಬರುತ್ತಿರುವ ಜನ ಈ ಹಿಂದೆ ಮೊದಲು ಇಂಥ ಚಲನಚಿತ್ರವನ್ನ ನೋಡಿಯೇ ಇಲ್ಲ ಎನ್ನುವ ರೀತಿ ಈ ಚಲನಚಿತ್ರವನ್ನ ಹೊಗಳತ್ತಾರ. ಈ ಕಾಂತಾರ ಚಲನಚಿತ್ರದ ಅಬ್ಬರಕ್ಕೆ ತೆಲುಗು, ತಮಿಳು, ಹಿಂದಿ ಚಲನಚಿತ್ರರಂಗಗಳು ಮಕಾಡೆ ಮಲಗ್ಯಾವ. ಈಗಾಗಲೇ 6 ದಿನಗಳಲ್ಲಿ ಎಲ್ಲ ಚಿತ್ರಮಂದಿರಗಳನ್ನು ತುಂಬಿಕೊಂಡು ಎಲ್ಲ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡುತ್ತಾ ಈ ಚಿತ್ರ ಮುನ್ನುಗ್ಗಾತತಿ. ಕನ್ನಡ ಚಲನಚಿತ್ರರಂಗದವರು ಅಷ್ಟೇ ಅಲ್ಲದೆ ಹಿಂದಿ, ತೆಲುಗು, ತಮಿಳು ಇನ್ನೂ ಅನೇಕ ಭಾಷೆಯ ಜನ ಕಾಂತಾರ ಚಲನಚಿತ್ರಕ್ಕೆ ಶುಭಾಶಯವನ್ನು ತಿಳಿಸತ್ತಾರ. ಹಾಗೆ ನಾವು ಕೂಡ ಈ ಕಾಂತಾರ ಚಲನಚಿತ್ರ ಸೂಪರ್ ಹಿಟ್ ಆಗಲಿ, ಎಲ್ಲ ರೆಕಾರ್ಡ್ಗಳನ್ನು ಮುರಲಿ ಅಂತ ಆಶಿಸೋಣ. ಇದಿಷ್ಟು ಕಾಂತಾರ ಕೊಡ್ತಾದ ಸಣ್ಣ ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ.